ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಎಂ ರಾಜಶೇಖರ ಅವರ ಸಮಾಜಮುಖಿ ಸೇವೆಗಳನ್ನು ಗುರುತಿಸಿ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ವತಿಯಿಂದ ಕರುನಾಡ ಕಲ್ಪವೃಕ್ಷ ರಾಷ್ಟ್ರಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಿದ್ದು, ಹಾಗೆಯೇ ಹಲವು ಕನ್ನಡಪರ ಸಂಘಟನೆಗಳಿಂದ ಡಾಕ್ಟರ್ ಸಿಎಂ ರಾಜಶೇಖರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ, ಕರ್ನಾಟಕ ಭೂಷಣ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಎಂದು ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಎಂ ರಾಜಶೇಖರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ನಗರದಲ್ಲಿರುವ ಸ್ನೇಹ ಭಾರತಿ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು ಡಾಕ್ಟರ್ ಸಿಎಂ ರಾಜಶೇಖರ್ ಅವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎಂ ಅಮರೇಶ್, ಸ್ನೇಹಿತರಾದ ಶ್ರೀಧರ್, ಪ್ರವೀಣ್, ಸತೀಶ್, ಅಯ್ಯಪ್ಪ, ವಿವೇಕ್, ಸುದೀಪ್, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಮಾಡಿರ್ತಾರೆ. ದೇವರು ರಾಜಶೇಖರ್ ಅವರಿಗೂ ಅವರೆಲ್ಲ ಸ್ನೇಹಿತರಿಗೂ ಕುಟುಂಬ ವರ್ಗದವರಿಗೂ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ಲರ ಪರವಾಗಿ ರಾಜಶೇಖರ್ ಅವರಿಗೆ ಊಟ ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತನಾದ ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸಿ ಎಂ ರಾಜಶೇಖರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಸಮಾಜಮುಖಿ ಕೆಲಸಗಳು ಇದೇ ರೀತಿ ಮಾಡ್ಕೊತಾ ಬರಬೇಕು, ಇದೇ ರೀತಿ ಹುಟ್ಟುಹಬ್ಬಗಳು ಆಚರಣೆ ಮಾಡ್ಕೊಳ್ಳಿ ಮತ್ತು ಎಲ್ಲ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಬರಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆ ಆರೋಗ್ಯ ಯಶಸ್ಸು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ. ಅವರು ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾವು ವಿಶ್ ಮಾಡ್ತಾಯಿದ್ದೀವಿ. ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸು. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆ
ಚೆನ್ನಾಗಿ ಇದು ಮಾಡಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದ್ದೀವಿ. ಚಿಂತನಮಡವಾಳ ಡಾಕ್ಟರ್ ರಾಜಶೇಖರ್ ಅಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಅವ್ರು ಎಷ್ಟೋ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಜಾಸ್ತಿ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಹ್ಯಾಂಡಿಕ್ಯಾಪ್ಟ್ ಅಂತ ಇಂಥ ಆಶ್ರಮಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರಿರೋ ಇದಕ್ಕೆ ಎಲ್ಲಿ ಬೇಕಾದರೂ ಬರ್ಡೇ ಆಚರಿಸ್ಬೋದು. ಬಟ್ ಅವರು ಇಲ್ಲೇ ನನ್ನಿಂದ ಅಂದರೆ ಮಕ್ಕಳಿಗೋಸ್ಕರನೇ ಬಂದು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದು ಆಚರಿಸ್ತಾರೆ ನೋಡಿ. ಅದು ತುಂಬ ಯಾರಿಗೂ ಅಷ್ಟೊಂದು ಮನಸ್ಸು ಯಾರಿಗೂ ಅಷ್ಟು ಸಾಮಾನ್ಯವಾಗಿ ಬರೋದಿಲ್ಲ. ಅಂದರೆ ಅವ್ರು ಒಳ್ಳೆ ಮನಸ್ಸನ್ನ ಇಲ್ಲಿ ತೋರಿಸ್ತಾರಲ್ಲ, ಅದು ನಮ್ಗೆ ತುಂಬ ಖುಷಿ ಆಗುತ್ತೈತೆ. ಅಂಥ ಮನಸ್ಸು ಇನ್ನೂ ಹೆಚ್ಚಾಗಿ ಹ್ಯಾಂಡಿಕ್ಯಾಪ್ಗಳಿಗೆ ಆಗಲಿ, ಅನಾಥ ಮಕ್ಕಳಿಗೆ ಆಗಲಿ ತುಂಬ ಒಳ್ಳೆ ಕೆಲಸಗಳು ಮಾಡಿ ಅವರು ಹೊಟ್ಟೆ ತುಂಬಿಸಿದ್ರೆ ಇವ್ರಿಗೂ ತಾಯಿ ಮುದ್ದುರಮ್ಮ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ನಮ್ಮ ಅಣ್ಣ ರಾಜಶೇಖರ್ ಅಣ್ಣ ಅವರಿಗೆ. ನನ್ನ ಪ್ರೀತಿಯ ಚಿಕ್ಕಪ್ಪನಾದ ಡಾಕ್ಟರ್ ರಾಜಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಮಧುರಮ್ಮ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲಿ ಅಂತ ಆಶೀರ್ವಾದ ಕೇಳ್ಕೊತೀನಿ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ನನ್ನ ಈ ಒಂದು ಹುಟ್ಟುಹಬ್ಬನ ಈ ಥರ ಅದ್ದೂರಿಯಾಗಿ ಇಂಥ ಒಂದು ಜಾಗದಲ್ಲಿ ಇವರು ಆಚರಿಸಿದ್ದಾರೆ, ಇದು ನನಗೆ ಗೊತ್ತಿರಲಿಲ್ಲ. ಸೊ ಇದರಿಂದಾಗಿ ನಂಗೆ ತುಂಬ ಖುಷಿ ಆಯಿತು. ನಾವು ಪ್ರತಿ ವರ್ಷವೂ ಇದೇ ಥರ ಅನಾಥಾಶ್ರಮಗಳಿಗೆ ಹೋಗಿ ನಮ್ಮೊಂದು ಬರ್ತಡೇನ ಆಚರಿಸ್ಕೊತೀವಿ. ಅಂದರೆ ನಮ್ಮಿಂದ ಇನ್ನೊಂದು 50 ಅಷ್ಟು ಜನಕ್ಕೆ ಒಂದು ಹೊತ್ತಿಗೆ ಊಟ ನಮ್ಮ ಕೈಲಾದಷ್ಟು ನಾವು ಅದು ಆಗಲಿ ಅಂತ ನಾವು ಅವ್ರಿಗೆ ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ನನಗೆ ಗೊತ್ತಿಲ್ಲದ್ರೆ ನಮ್ಮ ಸ್ನೇಹಿತರೆಲ್ಲ ಸೇರಿ ನನಗೆ ಈ ಥರ ಒಂದು ಅದ್ದೂರಿಯಾಗಿ ಬರ್ತಡೇ ಮಾಡಿದ್ದಾರೆ. ಸೊ ನನ್ನಿಂದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೊದಲೇ ಬಾರಿಯಾಗಿ ನಮ್ಮ ರಾಜಶೇಖರ್ CM ಅವರು, ನಮ್ಮ ಮಾವ ಆಗಿರೋರು, ಅವರು ಹುಟ್ಟಿದಬ್ಬ ಅನಾಥಾಶ್ರಮದಲ್ಲಿ ಆಚರಿಸ್ಕೋಬೇಕಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ಸುಮಾರು ವರ್ಷಗಳಿಂದನೂ ಅವರು ಅನಾಥಾಶ್ರಮಗಳಿಗೆ ತುಂಬ ಉಪಯೋಗ ಬರ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಆ ಮಧುರಮ್ಮ ತಾಯಿ ಕೊಡಲಿ ಅಂತ ಹೇಳಿ ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ನಮ್ಮ ರಾಜಶೇಖರ್ ಮಾವ ಅವರಿಗೆ.